ಹಠ ಹಿಡಿದಂಥ ದಲಿತ ಸಚಿವರಿದ್ದಾರಲ್ಲ, ಆ ಹಠವನ್ನು ಸಾಧಿಸಲೇಬೇಕು ಅಂತ ಹೇಳಿ ಅನೇಕ ಮಾರ್ಗೋಪಾಯಗಳನ್ನು ಕಂಡುಕೊಳ್ತಾ ಇದ್ದಾರೆ. ಅವರ ಒಂದೇ ಗುರಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಯಾರನ್ನು ಅಪ್ರೋಚ್ ಆಗಬೇಕು, ಹೇಗೆ ಅದನ್ನು ಪಟ್ಟು ಸಾಧಿಸಬೇಕು ಅನ್ನೋದನ್ನು ಮುಂದುವರಿಸ್ತಾ ಇದ್ದಾರೆ. ದೆಹಲಿಯ ಅಂಗಳದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಹೆಜ್ಜೆಯಂತೂ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಹಿಡಿದ ಹಠ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾದರೆ ದಲಿತ ನಾಯಕರು ದಲಿತ ಸಮಾವೇಶಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅನುಮತಿಯನ್ನು ಗಿಟ್ಟಿಸಬೇಕು ಅಂತ ನೋಡಿ, ಶಕ್ತಿ ಪ್ರದರ್ಶನ ಮಾಡಬೇಕು. ಅದರ ಮೂಲಕ ಒಂದು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆ ಮುಂದಿನ ಚುನಾವಣೆಯಲ್ಲಿ CM ಪಟ್ಟ ದಲಿತರಿಗೆ ಅಂತ ಹೇಳಿ ಮೀಸಲಿಡುವಂಥ ಒಂದು ಉದ್ದೇಶ. ಸೊ ಹೀಗಾಗಿ ಸಮಾವೇಶ ಮಾಡಿದ್ರೆ ಶಕ್ತಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಸಮಾವೇಶಗಳಿಂದಾಗುವ ಲಾಭದ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಸಹಕಾರ ಸಚಿವ KN ರಾಜಣ್ಣ. ಕರ್ನಾಟಕದಲ್ಲಿ ದಲಿತ ಸಮುದಾಯದ ಬ್ಯಾಂಕ್ ಗಟ್ಟಿಯಾದರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ಎಲ್ಲರೂ ದಲಿತರು ಪಕ್ಷದ ಪರ ನಿಂತ್ಕೊಂಡ್ರೆ ಪಕ್ಷ ಮತ್ತೆ ಅಧಿಕಾರಕ್ಕೆ ನಿಶ್ಚಿತವಾಗಿ ತರಬಹುದು. ಅಲ್ಪಸಂಖ್ಯಾತರು ನಮ್ಮ ಜೊತೆ ಇದ್ದಾರೆ. ಹಿಂದುಳಿದ ವರ್ಗಗಳನ್ನು ಹಿಡಿದಿಟ್ಕೊಳ್ಬೇಕಾಗಿದೆ. ಸಣ್ಣ ಸಣ್ಣ ಸಮುದಾಯಗಳನ್ನೂ ಕೂಡ ಸೇರಿಸಿಕೊಳ್ಳಬೇಕಾಗಿದೆ. ಸೊ ಹೀಗಾಗಿ ಮೇಲ್ವರ್ಗದ ಮತಗಳು BJP JDS ಕಡೆ ಇದ್ದಾವೆ. ಮೊದಲು ಅಹಿಂದ ಸಮುದಾಯದ ಮತ ಬ್ಯಾಂಕ್ ಇದೆಯಲ್ಲ, ಅದು ಗಟ್ಟಿ ಆಗಬೇಕು. ಅಧ್ಯಕ್ಷರ ಬದಲಾವಣೆ ವೇಳೆಯೂ ಕೂಡ ಇದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಸೊ ಮೂಲ ಉದ್ದೇಶಕ್ಕೆ ಇನ್ನು ಸಮಾವೇಶಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಜೊತೆಗೆ ಅದರ ಲಾಭ ಕೂಡ ಸಿಗುತ್ತೆ ಅಂತ KN ರಾಜಣ್ಣ ಹೇಳಿದ್ದಾರೆ. KN ರಾಜಣ್ಣ ಮಾತಿಗೆ ಓಕೆ, ಎಸ್, ಗೋ ಹೆಡ್ ಅಂತ ಹೇಳಿದಂತೆ ಹೈಕಮಾಂಡ್. ಹೀಗಾಗಿ ತಮ್ಮ ಹಿಡಿದ ಹಠವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ಬಾರಿಯ ಅಧಿಕಾರ ಹಂಚಿಕೆಯಲ್ಲಿ CM ಸಿದ್ದರಾಮಯ್ಯ ಅವರ ಅರ್ಧ ಅಂತ ಹೇಳಿದರೆ, ಅರ್ಧ ಅವಧಿಗೆ ಸಿದ್ದರಾಮಯ್ಯ, ಇನ್ನುಳಿದ ಅರ್ಧ ಅವಧಿಗೆ DK ಶಿವಕುಮಾರ್ ಎನ್ನುವ ಮಾತುಕತೆ ಆಗಿತ್ತಂತೆ. ಹೊಂದಾಣಿಕೆ ಒಪ್ಪಂದ ಏನೋ ಆಗಿದೆ. ಸೊ ಸದ್ಯಕ್ಕೆ ಅದು ಬದಲಾವಣೆ ಆಗಲ ಲಕ್ಷಣಗಳಿಲ್ಲ. ಸೊ ಬದಲಾವಣೆ ಲಕ್ಷಣಗಳಿಲ್ಲ ಅಂತ ಹೇಳಿದ ನಂತರದಲ್ಲಿ 2028ಕ್ಕೆ ಯಾರು ಹಾಗಾದರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು? ಈ ಬಾರಿ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ DK ಶಿವಕುಮಾರ್ ಮುಂದಿನ ಬಾರಿ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಚುನಾವಣೆ ಪೂರ್ವದಲ್ಲಿಯೇ ಅದೊಂದು ಅನಧಿಕೃತವಾಗಿ ಅಥವಾ ಅಧಿಕೃತವಲ್ಲದಂಥ ಘೋಷಣೆ ಆಗಿಬಿಡಬಹುದೇನೋ. ಜನರಿಗೂ ಕೂಡ ಕಳೆದ ಬಾರಿ ಹೇಗೆ DK ಶಿವಕುಮಾರ್ ನನಗೂ ಒಂದು ಅವಕಾಶ ಕೊಡಿ ಅಂತ ಪ್ರಚಾರದ ವೇಳೆ ಜನರಲ್ಲಿ ಮನವಿ ಮಾಡಿಕೊಳ್ತಿದ್ದಾರಲ್ಲ, 2028ಕ್ಕೆ ನನಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿ ಮತ್ತಷ್ಟು ಗಟ್ಟಿಯಾಗಿ ಕೇಳಬಹುದೇನೋ. ಹೀಗೆ ಮುಂದುವರಿತಾ ಹೋದರೆ ಕರ್ನಾಟಕದಲ್ಲಿ ಒಂದು ಕನಸಿದೆ, ದಲಿತ ಮುಖ್ಯಮಂತ್ರಿಯ ಕನಸು. ದಲಿತ ಮುಖ್ಯಮಂತ್ರಿ ಯಾವ ಕಾಲಕ್ಕಾಗೋದು? ನಮಗೊಂದು ಅವಕಾಶ ಬೇಕಲ್ವಾ? ಸೊ ಹೀಗಾಗಿ ದಲಿತ ಮುಖ್ಯಮಂತ್ರಿಯ ಅವಕಾಶಕ್ಕಾಗಿ ಅನೇಕ ವರ್ಷಗಳಿಂದ ಕನಸು ಕಂಡಿದ್ದಂಥ ದಲಿತ ಸಮುದಾಯ ಈಗ ಅದನ್ನು ಈಡೇರಿಸಿಕೊಳ್ಳಬೇಕು. ಅದು ಕಾಂಗ್ರೆಸ್ನಲ್ಲಿ ಮಾತ್ರ ಈಡೇರಿಸಲಿಕ್ಕೆ ಸಾಧ್ಯ ಅಂತ ಹೇಳಿ ಕಂಡುಕೊಂಡಿದೆ. ಸೊ ಹೀಗಾಗಿ ಒಂದು ದಲಿತ ಸಮುದಾಯದ ಸಮಾವೇಶವನ್ನು ಮಾಡಿ, ಶಕ್ತಿ ಪ್ರದರ್ಶನ ಮಾಡಿ, ಯಾರು ದಲಿತರು ಯಾವ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೋ ಅವರೇ ಅಧಿಕಾರಕ್ಕೆ ಬರ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಸಂದೇಶ ರವಾನೆ ಮಾಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಮನವೊಲಿಕೆಯಲ್ಲಿ ಯಶಸ್ವಿಯಾಗಿದ್ದಾರೆ ರಾಜಣ್ಣ.